ಮಳೆಗೆ ಕೆರೆಯಂತಾಗಿದೆ ಬೆಂಗಳೂರು ಮೈಸೂರು ಹೈವೇ. ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಜಲಾವೃತಗೊಂಡಿದೆ ರಸ್ತೆಯಲ್ಲಿ ನಿಂತಿದೆ 3-4 ಅಡಿಗಳಷ್ಟು ಮಳೆ ನೀರು. ಕಿಲೋಮೀಟರ್ಗಳಷ್ಟು ದೂರ ಟ್ರಾಫಿಕ್ ಜಾಮ್ ಶುರುವಾಗಿದೆ. ಸವಾರರಂತೂ ಶಾಕ್ ಆಗ್ಬಿಟ್ರು. ಹೇಗೆ ಹೋಗೋದು, ತಲುಪಬೇಕಾದ ಪ್ರದೇಶಕ್ಕೆ ಹೇಗೆ ಹೋಗೋದು, ತಲುಪೋದು ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಮಳೆ 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 ಅನ್ನೋ ಹಾಗಾಗಿದೆ. ರಾತ್ರಿ ಇಡೀ ಸುರಿದಿದೆ ಧಾರಾಕಾರ ಮಳೆ ಸುರಿದ ಪರಿಣಾಮ ಈಗಾಗಲೇ ಒಂದು ರೀತಿ ಕೆರೆಯಂತಾಗಿದೆ ಬೆಂಗಳೂರು ಹೊಸೂರು ಹೈವೇ ಇದು. ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಜಲಾವೃತಗೊಂಡಿದೆ ರಸ್ತೆಯಲ್ಲಿ 3-4 ಅಡಿಗಳಷ್ಟು ಮಳೆ ನೀರು ನಿಂತಿರುವ ಪರಿಣಾಮ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಈಗಾಗಲೇ ಶುರುವಾಗ್ಬಿಟ್ಟಿದೆ. ನೋಡಿ, 9 ಗಂಟೆ ಒಳಗೆ ಕೊಂಚ ಕಡಿಮೆ ಇರುತ್ತೆ ಅಂತ ಹೇಳ್ತೀವಿ ಟ್ರಾಫಿಕ್, ಆದರೆ ಈಗಲೇ ಇಷ್ಟರ ಮಟ್ಟಿಗೆ ಅಂತಂದರೆ ಇನ್ನು ಬರ್ತಾ ಸಾಕಷ್ಟು ಸಮಸ್ಯೆ ಅಂತೂ ಆಗುತ್ತೆ. ಯಾಕಂದರೆ ಕಾಲೇಜು ಶಾಲೆಗೆ ಹೋಗೋರು, ಕಚೇರಿಗಳಿಗೆ ಹೋಗೋರು ಹೀಗೆ ಅನೇಕ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಒಂದು ಕಡೆ ಮೆಟ್ರೋ ಕಾಮಗಾರಿ ನಡೀತಾ ಇದೆ, ಮತ್ತೊಂದು ಕಡೆ ಮಳೆ ನೀರು. ಭಾರೀ ಮಳೆಗೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿ ರಸ್ತೆ ಜಲಾವೃತ ಆಗ್ಬಿಟ್ಟಿದೆ. ರಸ್ತೆ ತುಂಬಾ ನೀರು, ರಸ್ತೆನೇ ಕಾಣಿಸ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನೀರು ಜಲಾವೃತಗೊಂಡಿದೆ ರಸ್ತೆ. ಮಳೆ ನೀರಿನಲ್ಲಿನೇ ಜನರು ಓಡಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅನಿವಾರ್ಯ ಪರಿಸ್ಥಿತಿ, ಹೋಗ್ಲೇಬೇಕು ಒಂದ್ ಕಡೆಯಿಂದ ಒಂದ್ ಕಡೆ ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಫುಲ್ ಹೈರಾಣಾಗಿ ಹೋಗಿದ್ದಾರೆ. ಪ್ರತಿ ಬಾರಿ ಮಳೆಗೆ ಜಲಾವೃತ ಆಗುತ್ತೆ ಈ ಸಿಲ್ಕ್ ಬೋರ್ಡ್ ಜಂಕ್ಷನ್. ಮೊದಲೇ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಂದ್ರೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಇರುವಂತಹ ಒಂದು ಏರಿಯಾ. ಆದರೆ ಆ ರೋಡು ಒಂದು ಕಡೆ ಮೆಟ್ರೋ ಕಾಮಗಾರಿ ನಡೀತಾ ಇದೆ, ಮತ್ತೊಂದು ಕಡೆ ಮಳೆ ನೀರು ಬಂದು ನಿಂತಿದೆ, ಮತ್ತೊಂದು ಕಡೆ ಟ್ರಾಫಿಕ್ಕು. ಸೊ ಇದರಿಂದ ವಾಹನ ಸವಾರರಂತೂ ಸಾಕಾಗಿ ಹೋಗ್ಬಿಟ್ಟಿದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮೂರ್ತಿ, ನೋಡ್ತೀವಿ ಈಗ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಸಿಲ್ಕ್ ಬೋರ್ಡ್ ಜಂಕ್ಷನಲ್ಲಿ ಕಂಪ್ಲೀಟ್ ನೀರು ತುಂಬಿ ಇದೇ ರೀತಿ ಸಮಸ್ಯೆಯನ್ನು ಅನುಭವಿಸ್ತಾರೆ ಜನ. ಒಂದು ಶಾಶ್ವತ ಪರಿಹಾರನೇ ಇಲ್ವಾ ಇದಕ್ಕೆ? ಅಧಿಕಾರಿಗಳು ಏನು ಹೇಳ್ತಾರೆ? ಇನ್ನು ಅಲ್ಲಿ ಟ್ರಾಫಿಕ್ ಜಾಮ್ ಸದ್ಯಕ್ಕೆ ಹೇಗಿದೆ, ಡೀಟೇಲ್ಸ್ ನೋಡೋದಾದ್ರೆ? ಖಂಡಿತ ಶಿಲ್ಪ, ಸಿಲ್ಕ್ ಬೋರ್ಡ್ ನಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಇದೊಂದು ಅವಾಂತರ, ಪ್ರತಿ ಸರ್ತಿನೂ ಕೂಡ ಇದೊಂದು ಅವಾಂತರ ಸೃಷ್ಟಿ ಆಗೇ ಆಗುತ್ತೆ. ಯಾಕಂತಂದ್ರೆ ಈಗಾಗಲೇ ಅಲ್ಲಿ ಮೆಟ್ರೋ ಕಾಮಗಾರಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಹಲವಾರು ಕಾಮಗಾರಿಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಳೆ ನೀರು ಹೋಗ್ಲಿಕ್ಕೆ ಬೇರೆ ಪರ್ಯಾಯ ವ್ಯವಸ್ಥೆ ಇಲ್ಲದಿರೋ ಕಾರಣದಿಂದಾಗಿ ಇಲ್ಲಿ ಒಂದು ರೀತಿಯ ಕೆರೆ ಅಂತ ಆಗೋ ಸಂದರ್ಭ ಜಾಸ್ತಿ ಇರ್ತದೆ. ಹಾಗಾಗಿ ಪ್ರತಿ ಬಾರಿನೂ ಮಳೆ ಬಂದಾಗ್ಲೂ ಕೂಡ ಇಲ್ಲಿ ಕೆರೆ ಅಂತ ಆಗುತ್ತೆ. ಆದ್ರೆ ಇದರಿಂದ ಬಿಬಿಎಂಪಿ ಅಧಿಕಾರಿಗಳಾಗ್ಲಿ ಅಥವಾ ಮೆಟ್ರೋ ಅಧಿಕಾರಿಗಳಾಗ್ಲಿ ಯಾರೂ ಕೂಡ ಇದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಇದುವರೆಗೂ ಕೂಡ ಕಂಡುಹಿಡಿದಿಲ್ಲ. ಹಾಗಾಗಿ ಯಥಾಸ್ಥಿತಿ ನಡ್ಕೊಂಡೇ ಹೋಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಆ ಸಿಲ್ಕ್ ಬೋರ್ಡ್ ಬಳಿ ಇದರ ಎಫೆಕ್ಟ್ ವಾಹನ ಸವಾರರಿಗೆ, ಅಂದ್ರೆ ಎಸ್ಪೆಷಲಿ 2 ವೀಲರ್ ವಾಹನ ಸವಾರರಿಗೆ ತಟ್ಟುತ್ತಾ ಇದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಎಲ್ಲೋ ಅಧಿಕಾರಿಗಳು ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ಮತ್ತೆ ಈ ಬಿಬಿಎಂಪಿ ಅಧಿಕಾರಿಗಳು ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಆದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ತೊಂದರೆನ ಅನುಭವಿಸ್ತಾ ಅಂತದ್ದು ವಾಹನ ಸವಾರರು ಅಂತಾನೆ ಹೇಳ್ಬೋದು ಶಿಲ್ಪ. ಹಾಗಾಗಿ ಪ್ರತಿ ಬಾರಿಯೂ ಇಲ್ಲೊಂದು ಕೆರೆ ಅಂತ ಆಗೇ ಆಗುತ್ತೆ. ಹಾಗಾಗಿ ಇಲ್ಲಿ ಪರ್ಯಾಯವಾಗಿ ಬೇರೆ ರೀತಿ ಏನಾದ್ರು ಒಂದು ದಾರಿಯನ್ನು ಕಂಡುಹಿಡಿಬಹುದಾ ಅನ್ನೋದನ್ನು ಕೂಡ ಇನ್ನೂ ಕೂಡ ಯಾರು ಕೂಡ ಎಚ್ಚೆತ್ಕೊಂಡು ಅಧಿಕಾರಿಗಳು ಇಲ್ಲಿ ಒಂದು ಬೇರೆ ರೀತಿ ಪರ್ಯಾಯ ವ್ಯವಸ್ಥೆ ಕಂಡುಹಿಡಿತಲ್ಲ ಅಂತಾನೆ ಹೇಳ್ಬೋದು ಶಿಲ್ಪ. ಓಕೆ, ಧನ್ಯವಾದ ಮೂರ್ತಿ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.